ಕಾಲದಲ್ಲಿ ನೆರವಾದಂತ ಭಾರತಕ್ಕೆನೆ ಚೂರಿ ಇರಿತಾ ಇದೆ ಟರ್ಕಿ ರಾಷ್ಟ್ರ. ಈ ಇತ್ತೀಚೆಗಷ್ಟೇ ಟರ್ಕಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗಿತ್ತು. ಭಾರತ ನೆರವಿಗೆ ನಿಂತು ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರು ಕೂಡ ಈಗ ಭಾರತದ ಬೆನ್ನಿಗೆ ಟರ್ಕಿ ರಾಷ್ಟ್ರ ನಿಲ್ತಾ ಇಲ್ಲ ಅಂತ. ಆದ್ರೆ ಈಗಲೂ ಕೂಡ ಮತ್ತೆ ಅದೇ ಮಾಹಿತಿ ಲಭ್ಯವಾಗ್ತಾ ಇರೋದು. ಶತ್ರು ರಾಷ್ಟ್ರ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದೆ ಟರ್ಕಿ ದೇಶ. ಕರಾಚಿ ಬಂದರು ತಲುಪಿದಂತ ಟರ್ಕಿಯ ಯುದ್ಧ ನೌಕೆ, ಶಸ್ತ್ರಾಸ್ತ್ರವನ್ನ ಹೊತ್ತು ತಂದಿರುವಂತ ಟರ್ಕಿಯ ಯುದ್ಧ ನೌಕೆ ಇದು. ಪಾಕಿಸ್ತಾನದ ಪರವಾಗಿ ನಿಲ್ತಾ ಇದೆ ಟರ್ಕಿ ರಾಷ್ಟ್ರ. ಭೂಕಂಪಕ್ಕೆ ನಲುಗಿ ಹೋದಂತ ಸಂದರ್ಭದಲ್ಲಿ ಭಾರತ ನೆರವಾಗಿತ್ತು ಟರ್ಕಿ ರಾಷ್ಟ್ರಕ್ಕೆ. ಹಗಲು ರಾತ್ರಿ ಎನ್ನದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು. ಆಪರೇಷನ್ ದೋಸ್ತ್ ಅನ್ನುವಂತ ಹೆಸರಿನಲ್ಲಿ ಟರ್ಕಿ ರಾಷ್ಟ್ರಕ್ಕೆ ಬೆಂಬಲವಾಗಿ ನಿಂತಂತ ಭಾರತಕ್ಕೆ ಈಗ ಚೂರಿ ಇರಿತಾ ಇರೋದು ಟರ್ಕಿ ರಾಷ್ಟ್ರ. ಸಾವಿರಾರು ಜನರ ಪ್ರಾಣವನ್ನ ಉಳಿಸಿತ್ತು ಭಾರತ ಸೇನೆ. ಜೊತೆಗೆ NDRF ಸೇರಿದಂತೆ ಅನೇಕ ಸೇನೆ ಸಿಬ್ಬಂದಿ ಹೋಗಿ ಭೂಕಂಪದ ಸಂದರ್ಭದಲ್ಲಿ ಟರ್ಕಿ ರಾಷ್ಟ್ರಕ್ಕೆ ನೆರವಾಗಿ ನಿಂತಿತ್ತು. ಆದರೆ ಟರ್ಕಿ ಮಾತ್ರ ನಿಯತ್ತನ್ನ ಉಳಿಸ್ಕೊಂಡಿಲ್ಲ. ಅದ್ರ ಬದಲಾಗಿ ಭಾರತಕ್ಕೆನೆ ಈ ರೀತಿಯಾಗಿ ಚೂರಿ ಇರುವಂತ ಕೆಲಸವನ್ನ ಮಾಡ್ತಾ ಇರೋದು. ಕೆಲ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವಾಗಿ ನಿಂತಿವೆ. ಅದರಲ್ಲಿ ಕೆಲ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ತಾ ಇರೋದು. ಪ್ರಮುಖವಾಗಿ ಟರ್ಕಿ ರಾಷ್ಟ್ರ ಪಾಕ್ನ ಪರವಾಗಿ ನಿಂತಿದ್ದು. ಕರಾಚಿ ಬಂದರುವನ್ನ ಶಸ್ತ್ರಾಸ್ತ್ರವನ್ನ ಹೊತ್ತಂತ ಟರ್ಕಿಯ ಯುದ್ಧ ನೌಕೆ ಈಗ ರೀಚ್ ಆಗಿದೆ. ಭೂಕಂಪದ ಸಂದರ್ಭದಲ್ಲಿ ತಮ್ಮ ರಾಷ್ಟ್ರಕ್ಕೆ ಇಷ್ಟೆಲ್ಲ ಸಹಾಯ ಮಾಡಿದಂತ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದೆ ಟರ್ಕಿ ರಾಷ್ಟ್ರ. ಟರ್ಕಿ ರಾಷ್ಟ್ರಕ್ಕೆ ಯಾವುದೇ ರೀತಿಯ ನಿಯತ್ತಿಲ್ಲ ಅಂತ. ಭಾರತ ಯಾವುದೇ ನಿರೀಕ್ಷೆಯನ್ನ ಇಟ್ಕೊಂಡೇನು ಸಹಾಯ ಮಾಡಲ್ಲ. ಯಾವುದೇ ರಾಷ್ಟ್ರಕ್ಕೆ ಆಪತ್ತು ಬಂದಂತ ಸಂದರ್ಭದಲ್ಲಿ ಅಥವಾ ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ನೆರವಿಗೆ ನಿಲ್ತಾರೆ. ಕಾರಣ ಮಾನವೀಯತೆಯ ದೃಷ್ಟಿಯಿಂದ. ಇದೇ ರೀತಿಯಾಗಿ ಟರ್ಕಿಯಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲೂ ಕೂಡ ಭಾರತ ಅವರ ಬೆನ್ನಿಗೆ ನಿಂತಿತ್ತು. ಆದರೆ ಆ ಒಂದು ಪ್ರಾಮಾಣಿಕತೆ ಅಥವಾ ಕೃತಜ್ಞತೆ ಅನ್ನೋದು ಈಗ ಟರ್ಕಿ ರಾಷ್ಟ್ರಕ್ಕೆ ಇಲ್ಲ. ಬದಲಾಗಿ ಪೆಹಲ್ಗಾಮ್ ದಾಳಿಯ ನಂತರ ನಮ್ಮ ಭಾರತ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಜತಾಂತ್ರಿಕ ಸಮರ ಸಾರ್ತಾ ಇದೆ. ಈ ಬೆನ್ನಲ್ಲೇ ಈಗ ಭಾರತದ ಪರವಾಗಿ ನಿಲ್ಬೇಕಾಗಿದ್ದಂಥ ಟರ್ಕಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ತಾ ಇದೆ. ಅಲ್ಲಿಗೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ಹೊತ್ತಿರುವಂಥ ಯುದ್ಧ ನೌಕೆ ಏನಿದೆ ಈಗ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಹೋಗಿರುವಂಥದ್ದು. ಪಾಕಿಸ್ತಾನದ ಪರವಾಗಿ ನಿಲ್ಲೋದನ್ನ ಬಹಿರಂಗಪಡಿಸಿದೆ ಈಗ ಟರ್ಕಿ ರಾಷ್ಟ್ರ. ಟರ್ಕಿ ರಾಷ್ಟ್ರ ಮೊದಲಿಂದ ಕೂಡ ಇದೇ ರೀತಿ ನಿಲುವನ್ನ ತಾಳಿತ್ತು. ಬಟ್ ಓಪನ್ ಆಗಿ ಗೊತ್ತಾಗ್ತಾ ಇರಲಿಲ್ಲ. ಈ ಕೊನೆಗೂ ಕೂಡ ಗೊತ್ತಾಗಿದೆ. ಈ ಕರಾಚಿಯ ಬಂದರನ್ನ ತಲುಪಿರುವಂಥದ್ದು ಯುದ್ಧ ನೌಕೆಯನ್ನ ಹೊತ್ತಂತ ಈ ಒಂದು ಯುದ್ಧ ನೌಕೆ ಏನಿದೆ ತಲುಪಿದೆ. ಈಗ ಮೊನ್ನೆ ಅಷ್ಟೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ರು. ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಬದಲಿಗೆ ಅಲ್ಲಿ ಇಂಧನ ಖಾಲಿ ಆಗಿತ್ತು, ಇಂಧನ ಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾತ್ರ ಅಲ್ಲಿ ನಮ್ಮ ಯುದ್ಧ ನೌಕೆ ನಿಂತಿತ್ತು, ಲ್ಯಾಂಡ್ ಆಗಿತ್ತು ಅಂತ. ಬಟ್ ಈಗ ನಿಜ ಏನು ಅನ್ನೋದು ಗೊತ್ತಾಗಿದೆ. ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಪದೇ ಪದೇ ಕೂಡ ಪಾಕಿಸ್ತಾನದ ಪರವಾಗಿನೇ ತನ್ನ ನಿಲುವನ್ನು ತಾಳ್ತಾ ಇರೋದು ಈ ಒಂದು ಟರ್ಕಿ ರಾಷ್ಟ್ರ. ಈಗಲೂ ಕೂಡ ಪಾಕ್ನ ಪರವಾಗಿಯೇ ಬೆನ್ನಿಗೆ ನಿಂತಿದೆ. ಈಗಾಗಲೇ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಹೊತ್ತಂತ ಯುದ್ಧ ನೌಕೆ ಕರಾಚಿ ಬಂದರನ್ನ ತಲುಪಿದೆ. ಅಲ್ಲಿಗೆ ಪಾಕಿಸ್ತಾನದ ಪರವಾಗಿ ಟರ್ಕಿ ರಾಷ್ಟ್ರ ನಿಲ್ಲುತ್ತೆ ಅನ್ನೋದು ಬಹಿರಂಗವಾಗಿಯೇ ಗೊತ್ತಾಗ್ತಾ ಇರೋದನ್ನ ನೀವು ಗಮನಿಸಬಹುದು.